ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ರೋಹಿಣಿ ಬಂದು ಚೆಕ್ ಮಾಡಿಸ್ಕೋತಾಳೆ. ಆಗ ಏನಾಗಿದೆ ಮೇಡಮ್, ನಾನು ಯಾಕೆ ಕನ್ಸೀವ್ ಆಗೋದಕ್ಕಾಗ್ತಿಲ್ಲ ಏನಾದರೂ ಪ್ರಾಬ್ಲಮ್? ಹಾಗೆಲ್ಲ ಏನೂ ಇಲ್ಲ. ಫಸ್ಟ್ ಡೆಲಿವರಿಲ್ಲ ಏನಾದರೂ ಪ್ರಾಬ್ಲಮ್ ಆಯಿತಾ? ಹಾಗೆಲ್ಲ ಏನೂ ಇಲ್ಲ. ಆ ಪೇನ್ ಬಂದು 2 ಅವರ್ಸಿಗೆಲ್ಲ ಡೆಲಿವರಿ ಆಗೋಯ್ತು ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲಮ್ಮ. ಸೆಕೆಂಡ್ ಬೇಬಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಅಲ್ಲದೆ ಫಿಸಿಕಲಿ ನೀವೇನು ಅನ್ಹೆಲ್ದಿ ಇಲ್ಲ, ಹೆಲ್ದಿನೇ ಇದ್ದೀರಾ. ಆದರೆ ಮನೆಯಲ್ಲಿ ಏನಾದರೂ ಮೆಂಟಲಿ ಪ್ರಾಬ್ಲಮ್ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ. ಆ ಮನೆಯಲ್ಲಿ ಸಿಚುವೇಶನ್ಸ್ ಹೇಗಿರುತ್ತೆ, ಯಾವಾಗಲೂ ಸ್ವಲ್ಪ ಟೆನ್ಷನ್ ಇರುತ್ತೆ ಮೇಡಮ್ ಅಂತ ಹೇಳಿದಾಗ ಅದೇ ಕಾರಣಕ್ಕೆ ಹಾಗೆಲ್ಲ ಆಗಿದೆ. ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂತ ಹೇಳ್ತಾರೆ. ಇಷ್ಟೊಂದು ನೋಡಿದರೆ ಇವರಿಬ್ಬರು ಕೂಡ ಇಂಟರ್ವ್ಯೂಗೆ ಅಂತ ಹೇಳಿ ಬಂದಿರ್ತಾರೆ. ಅಲ್ಲಿ ಕನಕ ಒಳಗಡೆ ಹೋಗಿರ್ತಾಳೆ, ಮೀನಾ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವರಿಬ್ಬರು ಪ್ರಿಸ್ಕ್ರಿಪ್ಷನ್ ತೊಗೊಳ್ತಕ್ಕೆ ಅಂತ ಹೇಳಿ ಹೊರಗಡೆ ಬಂದುಬಿಡ್ತಾರೆ. ಆಗ ಅವರಿಬ್ಬರು ಮುಖ ನೋಡೋದಿಲ್ಲ, ಹಾಗೆ ಆ ಕಡೆ ಪಾಸ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಕನಕ ಬರ್ತಾಳೆ, ಏನಾಯಿತು ಇಂಟರ್ವ್ಯೂ ಪಾಸ್ ಆಯಿತಾ? ಹಾಕ ಇಲ್ಲಿ ಪಾಸ್ ಆಯಿತು, ಅಲ್ಲಿ ಇನ್ನೊಂದು ಹತ್ರ ಹೋಗಬೇಕು, HR ಹತ್ರ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿಗೆ ಹೋಗಿ ಬರ್ತೀನಿ, ವೆಯ್ಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಅವರು ಮಾತ್ರೆ ತಗೊಳ್ಳೋದಕ್ಕೆ ಅಂತ ಹೇಳಿ ನಿಂತಿರ್ತಾರೆ. ಅಷ್ಟರಲ್ಲಿ ಮೀನಿಗೆ ಫೋನ್ ಬರುತ್ತೆ. ಆಗ ಹೇಳಿ ಅಕ್ಕ ಅಂತ ಹೇಳಿದಾಗ, ಎಲ್ಲಿದೆಯಾ ಮೀನಾ? ಇಲ್ಲೇ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ ಅಕ್ಕ. ಒಂದು 56ಕ್ಕೆ ಆರ್ಡ್ರ್ ಬಂದಿತ್ತಮ್ಮ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳಿದಾಗ, ಸರಿ ಅಕ್ಕ ಒಂದು 5 ನಿಮಿಷ ಬರ್ತೀನಿ, ಇಲ್ಲಿ ಕನಕಂಗೆ ಇಂಟರ್ವ್ಯೂ ಇತ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಕನಕ ಕೂಡ ಬರ್ತಾಳೆ. ಏನಾಯಿತು ಕನಕ, ಪಾಸ್ ಆಯಿತಾ ಅಂತ ಹೇಳಿದಾಗ, ಹ್ಞೂ ಅಕ್ಕ, ಹೇಳೋರಿದ್ರು ಅಷ್ಟರಲ್ಲಿ ಫೋನ್ ಕಾಲ್ ಬಂದುಬಿಡ್ತು ಅಂತ ಹೇಳಿ ಹೊರಗಡೆ ಇರಿ ಅಂತ ಹೇಳಿದ್ರು, ವೆಯ್ಟ್ ಮಾಡಬೇಕು ಅಂತ ಹೇಳ್ತಾಳೆ. ಯಾಕಕ್ಕ ಟೆನ್ಷನ್ ಆಗಿದೆಯಾ? ಅದು ಏನಿಲ್ಲ ಅಂತ ಹೇಳ್ತಾಳೆ. ಏನಾಯಿತು ಹೇಳಕ್ಕೆ ಅಂತ ಹೇಳಿದಾಗ, ಏನಿಲ್ಲ 56ಕ್ಕೆ ಆರ್ಡ್ರ್ ಬಂದಿದೆಯಂತೆ, 2,000 ರೂಪಾಯಿ ಸಿಗ್ತಾಯಿತ್ತು ಅದಕ್ಕೆ ಅಂತ ಹೇಳಿದಾಗ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಹೋಗು ಅಂತ ಹೇಳಿ ಹೇಳ್ತಾರೆ. ನಾನು ಹೋಗ್ಬಿಟ್ರೆ ಇಲ್ಲಿ ನಿನ್ನ ಜೊತೆ ಅಂತ ಹೇಳಿದಾಗ, ಅಕ್ಕ ಪ್ರತಿ ಸಲನೂ ಯಾವಾಗಲೂ ನನ್ನ ಜೊತೆನೇ ಇರ್ತೀಯ, ಇವಾಗ ನಿನ್ನ ಬಗ್ಗೆನೂ ನೀನು ನೋಡ್ಕೋಬೇಕಲ್ವಾ, ಹೋಗು ನೀನು, ನಾನು ಇಲ್ಲಿ ನೋಡ್ಕೋತೀನಿ, ಅವ್ರು ಬರೋವ್ರಿಗೂ ಕಾಯ್ಬೇಕಷ್ಟೇ ತಾನೇ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ಏನಾದ್ರೂ ಫೋನ್ ಮಾಡು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ರೋಹಿಣಿ ಮತ್ತು ಅವರಿಬ್ಬರು ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಅಯ್ಯೋ ಇವರಿಬ್ಬರು ಇಲ್ಲಿ ಹಾಕಿದ್ದಾರೆ, ಇದು ಮೆಟರ್ನಿಟಿ ಹಾಸ್ಪಿಟಲ್ವಾ, ಇವರಿಬ್ಬರು ಯಾಕೆ ಇಲ್ಲಿ ಬಂದಿದ್ದಾರೆ, ಕೇಳ್ಬಿಡೋಣವಾ ಅಂತ ಹೇಳಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಪಿಯೋನ್ ಬಂದು, ಕನಕ ಅಂದರೆ ನೀವೇನಾ? ಹೌದು ನಾನೇ, ಅಲ್ಲಿ HR ಸರ್ ಕರೀತಾ ಇದ್ದರೆ ಹೋಗಿಮ್ಮ ಅಂತ ಹೇಳಿದಾಗ, ಬೇಡ ಅಂತ ಹೇಳಿ ಅಲ್ಲಿಂದ HR ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಇವರಿಬ್ಬರು ಮಾತ್ರೆ ತೊಗೊಂಡು ಹೋಗಿದ್ದವ್ರು ಮತ್ತೆ ವಾಪಸ್ ಬರ್ತಾರೆ. ಯಾಕೆ ಬಂದಿದ್ಯಾ ಅಂತ ಹೇಳಿದಾಗ, ಇದು ನಮ್ಮ ಅಪ್ಪನ ಆಸ್ಪತ್ರೆ ನೋಡು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಏನು ಹೇಳ್ತಾ ಇದೆಯಾ, ಬಿಲ್ ಕಟ್ಟೋದು ಬೇಡವಾ ಬಾರೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಏನಂತ ಹೇಳಿದ್ರು ಅಂತ ಹೇಳಿದಾಗ, ಏನಿಲ್ಲ ಕಣೆ, ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರ್ತಿರಲ್ವ, ಅದಕ್ಕೆ ಹಾಗೆಲ್ಲ ಹೇಳಿದ್ರು ಆಗುತ್ತೆ ಅಂತ ಹೇಳಿ. ಸ್ಟ್ರೆಸ್ ಏನೂ ಇಲ್ಲ ಅಂತ ಹೇಳಿದೆ, ಯಾಕೆ ಇಲ್ಲ ಅಂತ ಹೇಳ್ತೀಯಾ? ನಿಮ್ಮ ಮನೆಯಲ್ಲಿರೋ ಸ್ಟ್ರೆಸ್ ನೋಡಿದ್ರೆ ನಿನಗಿನ್ನ ಜಾಸ್ತಿ ನನಗೆ ತಲೆ ಸುತ್ತು ಬರುತ್ತೆ, ಇನ್ನು ನಿನಗಿಲ್ಲ ಅಂತ ಹೇಳಿದರೆ ನಂಬೋದಕ್ಕಾಗುತ್ತಾ ಅಂತ ಹೇಳಿದಾಗ, ಸ್ಟ್ರೆಸ್ ಹೋದ್ಮೇಲೆ ಆಗ್ಬೋದು ಅಂತ ಹೇಳಿದ್ರು ಕಣೆ. ಹಾಗಿದ್ರೆ ಅದು ಆಗಲ್ಲ ಬಿಡು, ಮದುವೆ ಆಗದೆ ಹುಚ್ಚೋಗಲ್ಲ, ಹುಚ್ಚಾಗದೆ ಹುಚ್ಚು ಹೋಗದೆ ಮದುವೆ ಆಗಲ್ಲ ಅನ್ನೋ ಥರ ಪರಿಸ್ಥಿತಿ ಬಂದಿದೆ. ನಿನಗೆ ಸ್ಟ್ರೆಸ್ಸೇ ಇಲ್ಲ ಕಣೆ, ನೀನು ಹೇಳಿರೋ ಸುಳ್ಳೇ ನಿಂಗೆ ಸ್ಟ್ರೆಸ್ಸು. ಅದು ಹೋಗಬೇಕು ಅಂದರೆ ನಂಗೆ ಮಗು ಆಗಬೇಕು ಅಂತ ಅಂದರೆ ಆ ಸ್ಟ್ರೆಸ್ ಹೋಗಬೇಕು. ಇದಕ್ಕೆಲ್ಲ ಒಂದೇ ಒಂದು ಕಾರಣ, ನೀನು ಹೇಳಿರೋ ಸುಳ್ಳನ್ನೆಲ್ಲ ಏನು ಅಂತ ಹೇಳಿ ಎಲ್ಲರ ಮುಂದೆ ಸತ್ಯ ಒಪ್ಕೊಳ್ಳೋದು ಅಷ್ಟೇ. ಯಾಕೆ ಹೊಟ್ಬಿಟ ಅಂತ ಅಂತೀಯಾ ಅಂತ ಹೇಳಿದಾಗ, ನೋಡು ಇದೆಲ್ಲ ನಿಮ್ಮ ಅತ್ತೆ ಗೊತ್ತಾಯಿತು ಅಂದರೆ, ನಮ್ಮ ಅತ್ತೆ ಗೊತ್ತಾಯಿತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಕಣೆ, ಮನೋಜ್ಗೊಬ್ಬಂಗೆ ಅರ್ಥ ಆದರೆ ಸಾಕು ಅಂತ ಹೇಳಿದಾಗ, ಅಯ್ಯೋ ಅವ್ರಿಗೆ ಗೊತ್ತಾದರೂ ಒಂದೇ, ಗೊತ್ತಾಗದೇ ಇದ್ದರೂ ಒಂದೇ, ದೊಡ್ಡ ಲೂಸು ಕಣೆ, ಅವರೆಲ್ಲ ದೊಡ್ಡ ಲೂಸು, ನೀನು ದೊಡ್ಡ ಲೂಸು, ಅದಕ್ಕೆ ನಿನಗಿನ್ನೂ ಮದುವೆ ಆಗಿಲ್ಲ, ನನಗೆ ಲೂಸ್ ಗಂಡನಾದರೂ ಸಿಕ್ಕಿದ್ದಾನೆ, ನಿನ್ಗೆ ಅದು ಇಲ್ಲ ಅಂತ ಹೇಳಿದಾಗ, ಅಂಥ ಗಂಡ ಸಿಗೋದಾದರೆ ನನಗೆ ಮದುವೆನೇ ಬೇಡಮ್ಮ, ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಮೀನಾ ಹೂವಿನ ಕಟ್ಟೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಏನಾಯಿತು ಅಂತ ಹೇಳಿದಾಗ, ಇಂಟರ್ವ್ಯೂಗೆ ಅಂತ ಕರ್ಕೊಂಡು ಹೋಗಿದ್ದೆ ಅಕ್ಕ, ಕೆಲಸ ಒಂದು ಸಿಕ್ಕಿದ್ರೆ ಸಾಕು ಅಂತ ಹೇಳಿದಾಗ, ನಿನ್ನ ಅರ್ಧ ಜವಾಬ್ದಾರಿ ಮುಗ್ದಂಗೆ ಆಗುತ್ತೆ ಅಲ್ವಾ ಮೀನಾ, ಪಾಪ ಹೇಗಿದ್ರೂ ಒಳಗೆ ಕೆಲಸ ಸಿಗುತ್ತೆ, ಮಂಜು ಒಬ್ಬ ಚೆನ್ನಾಗಿ ಓದಿ ಕೆಲಸ ತೊಗೊಂಡ್ರೆ ಅಷ್ಟೇ ಸಾಕಲ್ವಾ, ನಿಮ್ಮ ಅಪ್ಪನ ಆಸೆ ನಿನ್ನ ಆಸೆ ಈಡೇರುತ್ತೆ ಅಂತ ಹೇಳಿ ಹೇಳ್ತಾರೆ. ಹೌದು ಅಕ್ಕ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕನಕ ಫೋನ್ ಮಾಡ್ತಾಳೆ. ಹಲೋ ಅಕ್ಕ ಅಂತ ಹೇಳಿದಾಗ, ಏನಾಯಿತು ಅಂತ ಹೇಳ್ತಾರೆ. ಇಂಟರ್ವ್ಯೂ ಆಯಿತು ಅಕ್ಕ, ನನ್ನ ಕೆಲಸ ಸಿಕ್ತು ಅಂತ ಹೇಳ್ತಾಳೆ. ಆಗ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಕ್ಕ ಅಮ್ಮಗೆ ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದಾಗ, ಇಲ್ಲ ನನಗೆ ಅಮ್ಮ ಜನ್ಮ ಕೊಟ್ಟಿರೋ ತಾಯಿ, ಆದರೆ ನನ್ನ ಬದುಕಲ್ಲಿ ಹೀಗೆ ನಡಿಬೇಕು ಅಂತ ನಡೆಸಿರೋ ತಾಯಿ ನೀನು, ಅದಕ್ಕೆ ನಿನಗೆ ಮುಂಚೆನೇ ಹೇಳಿದೆ ಅಂತ ಹೇಳ್ತಾಳೆ. ಹೌದಾ, ತುಂಬ ಖುಷಿ ಆಯಿತು ಕನಕ, ಅಮ್ಮಂಗೆ ಫೋನ್ ಮಾಡಿ ಹೇಳಿಬಿಡು. ಅಕ್ಕ ಇನ್ನೊಂದು ವಿಚಾರ, ನಿಮ್ಮ ಮನೆಯಲ್ಲಿ ರೋಹಿಣಿ ಇದ್ದಾರಲ್ಲ, ಅವರು ಇದೇ ಆಸ್ಪತ್ರೆ ಬಂದಿದ್ರು, ನಾನು ನೋಡಿದೆ ಅಂತ ಹೇಳ್ತಾರೆ. ಹೌದಾ, ಏನು ಅಂತ ಕೇಳಿದೆ. ಇಲ್ಲಕ್ಕ, ಅಷ್ಟರಲ್ಲಿ ನಾನು HR ಕರೆದ್ರು ಅಂತ ಹೋಗ್ಬಿಟ್ಟೆ, ಇದು ಮೆಟರ್ನಿಟಿ ಹಾಸ್ಪಿಟಲ್ ಅಲ್ವಾ ಅಂತ ಹೇಳಿದಾಗ, ಹೌದು, ಹಾಗಿದ್ರೆ ಅವರು ತಾಯಿ ಆಗ್ತಾ ಇರ್ಬೋದಾ?
ಇದ್ರೂ ಇರ್ಬೋದು ಅಕ್ಕ, ನಾನು ಕೇಳಲಿಲ್ಲ ಅಂತ ಹೇಳಿದಾಗ, ಸರಿ ಸರಿ ಆಯಿತು ಬಿಡು, ನಾನೇ ಹೋಗಿ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲ ಅಕ್ಕ, ಅವರು ಕಂಡ್ರೆ ನಿನಗೆ ಆಗಲ್ಲ ಅಲ್ವಾ ಅಂತ ಹೇಳಿದಾಗ, ಮನೆ ಅಂದಮೇಲೆ ಎಲ್ಲ ಹಾಗೆ ಕಣೆ, ಏನಾಗಲ್ಲ, ಒಂದು ಮಾತು ಬರುತ್ತೆ ಹೋಗುತ್ತೆ, ಆದರೂ ಅವರೆಲ್ಲ ನಮ್ಮ ಮನೆಯವರೇ ಅಲ್ವಾ, ನಮ್ಮ ಫ್ಯಾಮಿಲಿನೇ ಅಲ್ವಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಏನಾಯಿತು ಮೀನಾ ಅಂತ ಹೇಳಿದಾಗ, ಅಕ್ಕ ನಮ್ಮ ಅಕ್ಕ ಪ್ರೆಗ್ನೆಂಟ್ ಆಗಿದ್ದಾರೆ ಅನಿಸುತ್ತೆ, ಆಸ್ಪತ್ರೆಗೆ ಹೋಗಿದ್ರಂತೆ, ಕನಕ ಹೇಳಿದ್ಲು ಅಂತ ಹೇಳಿದಾಗ, ಹೌದಾ, ಮನೆಗೆ ಹೋಗ್ತಾ ಹೂವು ಸ್ವೀಟು ತೊಗೊಂಡೋಗಮ್ಮ ಅಂತ ಹೇಳಿದಾಗ, ಸರಿ ಸರಿ ನಮ್ಮ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಕೇಸರಿಬಾತ್ ಮಾಡ್ತಾ ಇರ್ತಾಳೆ. ಸೂರ್ಯ ಬರ್ತಾನೆ. ಆಗ ಏನಮ್ಮ ಕೇಸರಿಬಾತ್ ಮಾಡ್ತಾ ಇದೆಯಾ, ಏನು ಸಮಾಚಾರ ಅಂತ ಹೇಳಿ ಕೇಳ್ತಾನೆ. ಓಹ್ ಏನು ಅಂತಂದರೆ ನಿನ್ನ ತಂಗಿ ಪಾಸ್ ಆಗಿಬಿಟ್ಟಿದ್ದಾಳಲ್ಲ, ಅದಕ್ಕೆ ಅದೇ ಖುಷಿಗ ಅಂತ ಹೇಳಿದಾಗ, ಹೌದು ರೀ, ಅದು ಒಂದು ಕಾರಣನೇ, ಅದು ಒಂದು ಕಾರಣ ಅಂದರೆ ಇನ್ನೊಂದು ಯಾವುದೇ ಕಾರಣ ಅಂತ ಹೇಳ್ತಾರೆ. ಇದು ಟೇಸ್ಟ್ ಚೆನ್ನಾಗಿದೆಯಾ ನೋಡಿ, ಹಾಂ ಸುಡ್ತಾ ಇದೆ ಚೆನ್ನಾಗಿದೆ ಕಣೆ, ತುಂಬ ಚೆನ್ನಾಗಿದೆ, ನೀನು ಮಾಡಿರೋದ್ಮೇಲೆ ಚೆನ್ನಾಗಿರಲ್ವಾ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಬನ್ನಿ, ಎಲ್ರಿಗೂ ಕೊಟ್ಟು ಅಲ್ಲೇ ಸಿಹಿ ಸುದ್ದಿನ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಏನು ಅಂತ ಹೇಳಬಾರ್ದಾ, ಎಲ್ಲರ ಮುಂದೆ ಏನು ಹೇಳ್ತೀನಿ ಬಂದ್ರಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಶಾಂತಿ ಹೊರಗಡೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು, ಮೀನಾ ಏನೇ ಮಾಡ್ತಾ ಇದೆಯಾ, ಹೋಗಿ ಅರ್ಧ ಗಂಟೆ ಆಯಿತು, ಇನ್ನೂ ಎಷ್ಟೊತ್ತೆ ಅಂತ ಹೇಳ್ತಾರೆ. ಆಗ ಯಾಕೆ ಸುಮ್ಮನೆ ಕೂತಿದ್ರು ಹೊಟ್ಟೆ ಹಸ್ಕೊಂಡು ಹಿಂಗೆಲ್ಲ ಒದ್ದಾಡ್ತೀಯಾ, ನೀನೇ ಮಾಡ್ಕೊಂಡು ಏನಾದರೂ ತಿನ್ಬೋದಲ್ವಾ ಅಂತ ಕೇಳ್ತಾರೆ. ಅಯ್ಯೋ ನಾನಾ, ಅದೆಂಗಾಗುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಅವಳೇ ಎಲ್ಲ ತೊಗೊಂಡು ಬಂದುಬಿಡ್ತಾಳೆ ಕೇಸರಿಬಾತನ್ನು ಪ್ಲೇಟಿಗೆ ಹಾಕ್ಕೊಂಡು ಎಲ್ರಿಗೂ ಕೊಡ್ತಾ ಇರ್ತಾಳೆ. ಸೂರ್ಯ, ಮನೋಜ್, ಮೀನಾ ಎಲ್ಲರೂ ಕೂಡ ಬರ್ತಾರೆ. ಹಾಗೆ ರವಿಶ್ರುತಿ ಕೂಡ ಬಂದಿರ್ತಾರೆ. ಆಗ ಏನಿವತ್ತು ಸ್ಪೆಷಲ್ಲು ಅಂತ ಹೇಳಿದಾಗ, ಹೌದು ಇವತ್ತೊಂದು ಸಿಹಿ ಸುದ್ದಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ನಾನು ನಿನಗೆ ಕೇಸರಿಬಾತ್ ಮಾಡು ಅಂತ ಹೇಳೇ ಇಲ್ಲ, ಯಾಕೆ ಮಾಡಿದೆ ಅಂತ ಹೇಳ್ತಾರೆ. ಏನೋ ಸಿಹಿ ಸುದ್ದಿ ಇದೆ, ಅವಳು ತಂಗಿ ಪಾಸ್ ಆಗಿದ್ದಾಳೆ, ಅದಕ್ಕೆ ಮಾಡಿದ್ದಾಳೆ ಬಿಡೆ ಅಂತ ಹೇಳಿದಾಗ, ಅದು ಅಲ್ಲ ಮಾವ, ರೋಹಿಣಿಯವ್ರ ವಿಚಾರಕ್ಕೆ ಅಂತ ಹೇಳ್ತಾರೆ. ರೋಹಿಣಿಯವ್ರ ವಿಚಾರಕ್ಕ? ಏನು ರೋಹಿಣಿಯವರೇ, ನೀವು ಹೇಳಿದ್ರೆ ಕೇಸರಿಬಾತ್ ಮಾಡೋದಕ್ಕೆ? ಅಯ್ಯೋ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ, ನಾನೇನು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಮತ್ತ್ಯಾಕೆ ಮಾಡಿದ್ದೀರಾ ಮೀನವರೇ ಅಂತ ಹೇಳಿದಾಗ, ಯಾಕೆಂದರೆ ರೋಹಿಣಿಯವರು ತಾಯಿ ಆಗ್ತಾಯಿದ್ದಾರೆ ಅಂತ ಹೇಳ್ತಾರೆ. ವಾಟ್ ಅಂತ ಹೇಳಿದಾಗ, ಏನು ರೋಹಿಣಿ ನೀವು ತಾಯಿ ಆಗ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಆಗ ಅಲ್ಲಮ್ಮ ರೋಹಿಣಿ, ಈ ವಿಚಾರ ನೀನು ಮೊದಲು ನನಗೆ ಹೇಳ್ಬೇಕು ತಾನೆ, ಅದು ಹೇಗೆ ಅವಳು ಗೊತ್ತಾಯಿತು ಅಂತ ಹೇಳಿದಾಗ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅತ್ತೆ, ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಮನಸ್ಫೂರ್ತಿಯಾಗಿ ಸಂತೋಷ ಪಡೋದಕ್ಕೆ ಆಗ್ತಾಯಿಲ್ಲ, ನೀನು ಇಂಥ ವಿಚಾರಗಳನ್ನ ನೀನು ಮೊದಲು ನನಗೆ ಹೇಳಬೇಕು ಅಂತ ಹೇಳ್ತಾರೆ. ಆಗ ಮೀನವರೇ ಏನಿದು, ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ನೀವು ಮೆಟರ್ನಿಟಿ ಹಾಸ್ಪಿಟಲ್ಗೆ ಹೋಗಿದ್ರಿ ಅಲ್ವಾ, ಆ ವಿಚಾರ ನನಗೆ ಗೊತ್ತಾಯಿತು, ಅದಕ್ಕೆ ನೀವು ತಾಯಿ ಆಗ್ತಾ ಇದ್ದೀರಾ ಅಂತ ಹೇಳಿ ಇದನ್ನೆಲ್ಲ ಮಾಡಿದೆ. ಇನ್ನು ಎಷ್ಟು ದಿನ ಅಂತ ಇದನ್ನೆಲ್ಲ ಮುಚ್ಚಿಡೋದಕ್ಕಾಗುತ್ತೆ ಹೇಳಿ ರೋಹಿಣಿಯವರೇ ಅಂತ ಹೇಳಿದಾಗ, ಜಸ್ಟ್ ಸ್ಟಾಪ್ ಇಟ್, ನಾನೇನು ಬಸ್ರಿನೇ ಅಲ್ಲ ಅಂಥದ್ರಲ್ಲಿ ಅಂತ ಹೇಳಿದಾಗ, ನಾನು ಹಾಗೆ ಅಂದ್ಕೊಂಡೆ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ. ಆಗ ನೋಡಿ ಮೀನವರೇ, ನೀವು ತುಂಬ ಲಿಮಿಟ್ ಕ್ರಾಸ್ ಮಾಡಿ ಇದು ಮಾಡ್ತಾಯಿದ್ದೀರಾ, ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಜನರಲ್ ಚೆಕಪ್ಗೆ ಅಂತ ಹೇಳಿ ಅಷ್ಟೇ. ಜನರಲ್ ಚೆಕಪ್ ಯಾಕಮ್ಮ, ಮದುವೆ ಆಗಿ 1 ವರ್ಷ ಆಯ್ತಲ್ಲ, ಅದಕ್ಕೆ ಯಾಕೆ ಏನು ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಷ್ಟೇ ಅತ್ತೆ ಅಂತ ಹೇಳ್ತಾಳೆ. ಮೀನವರೇ, ಇನ್ನೊಂದು ಸಲ ನೀವು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಹರ್ಟ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಲ್ಲ ಕಣೋ, ನಿನಗೆ ಕೋಪ ಬರಲಿಲ್ವೇನೋ? ಕೋಪನ ಯಾಕಪ್ಪ, ಇರಿಟೇಷನ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅಲ್ಲಪ್ಪ, ಇವತ್ತು ನೀನು ಕಪ್ಪು ಕಲರ್ ಬಟ್ಟೆ ಹಾಕ್ಕೊಂಡು ಹಳದಿ ಕಲರ್ ಕೇಸರಿಬಾತ್ ತಿಂತ ಇದೆಯಲ್ಲ, ಅದಕ್ಕೆ ಕಣಪ್ಪ. ಅಯ್ಯೋ ಗೋಡಂಬಿ ದ್ರಾಕ್ಷಿ ಕಪ್ಪು ಹುರಿದಿದ್ದಾರಲ್ಲಪ್ಪ, ಸರಿ ಹೋಗುತ್ತೆ ಬಿಡು, ಆದರೂ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗಿತ್ತು ಅಂತ ಹೇಳಿದಾಗ, ಹೌದೌದು, ಅದೇ ನೀರುಳ್ಳಿ ಮೆಣಸಿನ್ಕಾಯಿ ನೋಡು ಹಗ್ವ ಕುಯ್ದು ಹಾಕೋದಕ್ಕೆ, ತಿಂದೋಗೋ ಪೆಂಗ್ಯ ಅಂತ ಹೇಳ್ತಾರೆ. ಅದಾದಮೇಲೆ ಅವನು ಕೂಡ ಅಯ್ಯೋ ಈ ಮನೆಯಲ್ಲಿ ತಿನ್ನೋದಕ್ಕೆ ನೆಮ್ಮದಿನೂ ಇಲ್ಲ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಆಗ ಅಯ್ಯೋ ಕೇಸರಿಬಾತ್ ತಿಂತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರಿಗೆ ತಿನ್ನೋಕ್ಕೆ ಹೆಸರು ಬರ್ದಿಲ್ಲ ಅನಿಸುತ್ತೆ, ನಾವೇ ತಿನ್ನೋಣ ಬಿಡು ಅಂತ ಹೇಳ್ತಾರೆ. ನೋಡು ಇನ್ನೊಂದು ಸಲ ಅತಿಯಾಗಿದ್ದಾರೆ ಎಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅತಿಯಾಗಿ ಅವಳೇನು ಮಾತಾಡಿದ್ಲು, ಲಿಮಿಟ್ ಮೀರಿ ಮಾತಾಡೋರೆ, ಲಿಮಿಟ್ ಮೀರಿ ಕೆಲಸ ಮಾಡೋರೆ ಸುಮ್ಮನೆ ಇದ್ದಾರೆ, ಪಾಪ ಅವಳೇನು ಮಾಡಿದ್ಲು, ಮೀನಾ ಬಿಡಮ್ಮ ಹೋಗಲಿ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ, ಇಲ್ಲ ಪರವಾಗಿಲ್ಲ ಮಾವ ಅಂತ ಹೇಳ್ತಾಳೆ. ನಾನು ಈ ಮನೆಯಲ್ಲಿ ಒಂದು ಮಗು ಬರುತ್ತಲ್ಲ ಅನ್ನೋ ಖುಷಿಗೆ ಹೇಗೆಲ್ಲ ಮಾಡಿದೆ ಅಂತ ಹೇಳ್ಬೇಕಾದ್ರೆ, ಬಿಟ್ಬಿಡಮ್ಮ ಅದೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ರೋಹಿಣಿ ರೂಮಲ್ಲಿ ಇರ್ತಾಳೆ. ಮನೋಜ್ ಬರ್ತಾನೆ. ಆಗ ರೋಹಿಣಿ ಬೇಜಾರಾಯಿತಾ? ಬೇಜಾರೇನೂ ಅಲ್ಲ, ಆ ಮೀನ ಮಾತಾಡಿದ್ದಕ್ಕೆ ಕೋಪ ಬಂತು, ಆದರೆ ಅದು ನಿಜ ಆಗಿದ್ರಿ ಅಂತ ತುಂಬ ಖುಷಿ ಆಗ್ತಿತ್ತು ಮನೋಜ್ ಅಂತ ಹೇಳಿದಾಗ, ಆಗತ್ತೆ ಬಿಡು, ನನಗೆ ಪ್ರತಿದಿನ ರಾತ್ರಿ ಕನಸಲ್ಲಿ ಮಗು ಈ ಪುಟ್ಟದಾಗಿ ಓಡಾಡೋದು, ಪುಟ್ಟ ತುಟ್ಟಿನಲ್ಲಿ ಅಪ್ಪ ಅಮ್ಮ ಅನ್ನೋದು ಇದೆಲ್ಲ ಕನಸು ಬೀಳ್ತಿರುತ್ತೆ, ನಿಮಗೆ ಬೀಳಲ್ವಾ ಅಂತ ಹೇಳಿದಾಗ, ಅಯ್ಯೋ ನಂಗೆ ಅದೆಲ್ಲ ಬೀಳೋದಿಲ್ಲ, ನನಗೆ ದೊಡ್ಡ ಮನೆಗಳಿರುತ್ತೆ, ಒಂದು 10 ಮನೆ, ಒಂದು 20-30 ಕಾರು, ಸ್ವಿಮ್ಮಿಂಗ್ ಪೂಲು, ಲಾನು, ಈ ಥರ ಎಲ್ಲ ಇರೋ ಥರ ಕನಸು ಬೀಳುತ್ತೆ ಅಂತ ಹೇಳಿದಾಗ, ನಿಮ್ಗೆ ಆಸೆ ಇಲ್ವಾ ಮನೋಜ್? ಆಸೆ ಇದೆ, ಆದರೆ ಆ ಮಗು ನಮ್ಮ ಥರ ಕಷ್ಟಪಡಬಾರ್ದು, ನಮ್ಮ ಅಪ್ಪ ಅಮ್ಮ ಏನೋ ಹುಟ್ಟಿಸ್ಬಿಟ್ರು, ಓದಿಸ್ಬಿಟ್ಬಿಟ್ರು, ಆದರೆ ನಮ್ಮ ಮಗುಗೆ ಕಷ್ಟ ಅನ್ನೋದೇ ಗೊತ್ತಾಗಬಾರ್ದು, ರಾಜನ ಥರ ಬದುಕಬೇಕು ಅಂತ ಹೇಳ್ತಾರೆ. ರೋಹಿಣಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಮನೋಜ್, ನಾನು ಚೆಕಪ್ ಮಾಡಿಸ್ಕೊಂಡೆ, ಏನು ಪ್ರಾಬ್ಲಮ್
ಇಲ್ಲ ಅಂತ ಹೇಳಿದ್ರು. ನೀವು ಒಂದು ಸಲ ಅಂತ ಹೇಳಿದಾಗ ಮನೋಜಿಗೆ ತುಂಬಾ ಭಯ ಆಗಿಬಿಡುತ್ತೆ. ಏನು ನಾನು ಯಾಕೆ ಮಾಡಿಸ್ಕೋಬೇಕು, ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಯಾಕೆ ಮಾಡಿಸ್ಕೊಳ್ಳಲ್ಲ, ನಿಮಗೆ ನೀವೇ ಏನೂ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಹೌದು ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ನಿಂತ್ಕೋತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.